ಸ್ನೇಹಿತರೆ, ನಮ್ಮ ಬೇರೆ ಬೇರೆ ಅನ್ಬಾಕ್ಸಿಂಗ್ ರಿವ್ಯೂಸ್ ಮತ್ತೆ ಟೆಕ್ನಾಲಜಿ ಟಿಪ್ಸ್ ಮತ್ತು ಟ್ರಿಕ್ಸ್ಗಾಗಿ ನಮ್ಮ ಚಾನಲ್ಗೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ. ಇದೇ ತರ ಒಂದು ಹೊಸ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲಿ ಒಂದು ಬೆಲ್ ಮೇಲೆ ಕೂಡ ಕ್ಲಿಕ್ ಮಾಡೋದ್ರಿಂದ ನಾವೇ ಯಾವಾಗಲಾದರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಪ್ಪದೇ ನೋಟಿಫಿಕೇಶನ್ ತಿಳಿಸುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್ ಪಾಟೀಲ್. ಫ್ರೆಂಡ್ಸ್, ನಿಮಗೆಲ್ಲ ಹೇಳಿದ್ದೆ ಹಿಂದಿನ ದಿನದಲ್ಲಿ Moto G5s Plus ನ ಅನ್ಬಾಕ್ಸಿಂಗ್ ಮಾಡ್ತೀವಿ ಅಂತ. ಫೈನಲಿ Moto G5s Plus ನಮ್ಮ ಕೈಯಲ್ಲಿ ಇವಾಗ ಸೇರಿದೆ. ಈ ಒಂದು ಫೋನ್ ನ ಅನ್ಬಾಕ್ಸಿಂಗ್ ಮಾಡಿ ಒಂದು ಓವರ್ವ್ಯೂನ ನೋಡೋಣ ಅಂತ. ಸೊ ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಾವಿವಾಗ ಅನ್ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲು ನೀವು ನೋಡಿದ ಹಾಗೆ Moto G5s Plus ಬ್ರ್ಯಾಂಡ್ ನೇಮ್ ನೋಡೋಕ್ಕೆ ಸಿಗ್ತಾ ಇದೆ. ಎಸ್ ಫಾರ್ ಸ್ಪೆಷಲ್ ಎಡಿಷನ್. ಈ ಒಂದು ಫೋನ್ ಪವರ್ಡ್ ಬೈ ಲೀನೋ ಆಗಿದೆ. ಮೊಟೋರೋಲಾ ಕಂಪನಿ ಒಂದು ಗೂಗಲ್ದವ್ರದ್ದೇ, ನಿಮಗೆಲ್ಲ ಗೊತ್ತಿರ್ಬೋದು. ನೆಕ್ಸ್ಟ್ ನಾವು ಒಂದು ಬಾಕ್ಸ್ನ ಹಿಂದಿನ ಸೈಡ್ ನೋಡಿದ್ರೆ ನಿಮಗೆ ಇಲ್ಲಿಂದ ಒಂದು ಹೈಲೈಟಿಂಗ್ ಫೀಚರ್ಸ್ನ తీసుಕೊಟ್ಟಿದ್ದಾರೆ, ಎಲ್ಲ ಒಂದು ಡೀಟೇಲ್ಸ್ನ తీసుಕೊಟ್ಟಿದ್ದಾರೆ. ನಾವಿವಾಗ ಒಂದು ಫಟಾಫಟ್ ಒಂದು ಅನ್ಬಾಕ್ಸಿಂಗ್ನ ಮಾಡೋಣ ಅಂತ ನಾನೊಂದು ಪ್ಲಾಸ್ಟಿಕ್ ಕವರ್ನ ಇಲ್ಲಿಂದ ರಿಮೂವ್ ಮಾಡ್ತಾ ಇದ್ದೀನಿ. ಈ ಒಂದು ಫೋನಲ್ಲಿ ನಿಮಗೆ ಒಂದೇ ಒಂದು ವೇರಿಯಂಟ್ ನೋಡೋಕ್ಕೆ ಸಿಗ್ತಾ ಇದೆ. 4GB ರ್ಯಾಮ್ ಮತ್ತು ಒಂದು 64GB ಒಂದು ಇನ್ಬಿಲ್ಟ್ ಸ್ಟೋರೇಜ್. ಇದರಲ್ಲಿ ಟೋಟಲ್ನಾಗಿ ನಿಮಗೆ ಒಂದು ಎರಡು ಕಲರ್ಗಳು ನೋಡೋಕ್ಕೆ ಸಿಗ್ತಾ ಇದೆ. ಒಂದು ಗ್ರೇ ಕಲರ್ನಲ್ಲಿ ಮತ್ತೊಂದು ಗೋಲ್ಡನ್ ಕಲರ್ನಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ನಾನೊಂದು ಗ್ರೇ ಕಲರ್ನಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಫೋನ್ ಬಿಸೈಡ್ಗೆ ಇಡ್ತಾ ಇದ್ದೀನಿ. ಬಾಕ್ಸ್ನ ಒಳಗಡೆ ಇನ್ನೊಂದು ಕಂಟೆಂಟ್ ಸಿಗುತ್ತೆ, ನೋಡೋಣ. ಮೊದಲಾಗಿ ಯೂಸರ್ ಮೇಲೆ ನೋಡೋಕ್ಕೆ ಸಿಗ್ತಾ ಇದೆ. ಒಂದು ನಾರ್ಮಲ್ ಹೆಡ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ನಾರ್ಮಲ್ USB ಕೇಬಲ್ ಇದೆ. ಇದ್ಮಿಟ್ರಿಗಳಿಂದ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೂಡ ಇದೆ. ಇದರಿಂದ ಸ್ಪೀಡ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗಿದೆ. ಇದ್ಮಿಟ್ರಿಗಳಿಂದ ಸಿಮ್ ಎಜೆಕ್ಟರ್ ನೋಡೋಕ್ಕೆ ಸಿಗ್ತಾ ಇದೆ. ಸೊ ನಾವು ಇವಾಗ ಒಂದು ಫಟಾಫಟ್ ಈ ಒಂದು ಕವರ್ನ ತೆಗೆದುಬಿಟ್ಟು ಒಂದು ಫೋನ್ನ ಓವರ್ ಲುಕ್ನ ನೋಡೋಣ ಅಂತೆ. ಒಂದು ಒಳ್ಳೆ ಗ್ಲಾಸ್ ಲುಕ್ ನೋಡೋಕ್ಕೆ ಸಿಗ್ತಾ ಇದೆ. ಒಂದು ಸ್ಕ್ರೀನ್ ಕೂಡ ನಿಮಗೆ ಇಲ್ಲಿಂದ ಗೋರಿಲ್ಲಾ ಗ್ಲಾಸ್ನ ಕೊಟ್ಟಿದ್ದಾರೆ. ಮೊದಲು ಓವರ್ ಲುಕ್ನ ನೋಡೋಣ ಅಂತೆ. ಫೋನಲ್ಲಿ ನಿಮಗೆ ಇಲ್ಲಿಂದ 8 ಮೆಗಾಪಿಕ್ಸೆಲ್ ಒಂದು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ನೋಡೋಕ್ಕೆ ಸಿಗ್ತಾ ಇದೆ. ವಿತ್ ಅದು ಒಂದು LED ಫ್ಲಾಶ್ನ ಕೂಡ ಕೊಟ್ಟಿದ್ದಾರೆ. ಸೊ ಫ್ರಂಟಿಂಗಿಂದ ಒಂದು ಸೌಂಡ್ ಕೂಡ ನೋಡೋಕ್ಕೆ ಸಿಗ್ತಾ ಇದೆ. ಸೆಕೆಂಡರಿ ಮೈಕ್ ಕೂಡ ಇದೆ. ಕೆಳಗಡೆ ಸೈಡ್ಗಿಂದ ಫಿಂಗರ್ ಪ್ರಿಂಟ್ನ ಕೊಟ್ಟಿದ್ದಾರೆ ಮತ್ತು ಒಂದು ಬ್ಯಾಕ್ ಲೈಟ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಬ್ಯಾಕ್ ಲೈಟ್ ಬಟನ್ಸ್ ನನಗೆ ತುಂಬ ಇಷ್ಟ ಆಗಿದೆ ಅಂತ ಹಾಕಬಹುದು. ಇಷ್ಟೆಲ್ಲ ನಿಮಗೆ ಇಲ್ಲಿಂದ ಈ ಒಂದು ಫೋನಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ನ ಕೊಟ್ಟಿದ್ದಾರೆ. ಯಾವುದು ನಿಮಗೆ ಇಲ್ಲಿಂದ ಒಂದು ಡೆಡಿಕೇಟ್ ಸಿಮ್ ಸ್ಲಾಟ್ ನೋಡೋಕ್ಕೆ ಸಿಗ್ತಾ ಇಲ್ಲ. ಒಂದೇ ಸಿಮ್ ಕಾರ್ಡ್ ಅಥವಾ ಒಂದೇ ಮೆಮರಿ ಕಾರ್ಡ್ನ ನೀವು ಇಲ್ಲಿಂದ ಬಳಸ್ಕೋಬಹುದು. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿಂದ ಈ ಒಂದು ಫೋನ್ನ ಮೇಲಿನ ಭಾಗದಿಂದ 3.5mm ಹೆಡ್ಫೋನ್ ಜಾಕ್ನ ಕೊಟ್ಟಿದ್ದಾರೆ. ಬ್ಲೂಟೂತ್ ಸಪೋರ್ಟ್ ಕೂಡ ಇದೆ. ವೈರ್ಲೆಸ್ ಮ್ಯೂಸಿಕ್ನ ಕೂಡ ಬಳಕೆ ಮಾಡ್ಕೋಬಹುದು. ಫೋನ್ನ ರೈಟ್ ಸೈಡ್ಗೆ ನಿಮಗೆ ಇಲ್ಲಿಂದ ಒಂದು ವ್ಯಾಲ್ಯೂಮ್ ಬ್ರೋಕನ್ ಕೀಸ್ನ ನೋಡೋಕ್ಕೆ ಸಿಗ್ತಾ ಇದೆ. ಒಂದು ಲಾಕ್ ಬಟನ್ ಕೂಡ ಕೆಳಗಡೆ ಸೈಡ್ಗೆ ಕೊಟ್ಟಿದ್ದಾರೆ. ರೈಟ್ ಸೈಡ್ಗೆ ಇದೆ ಒಂದು ಒಳ್ಳೆ ಫೀಚರ್ ಅಂತ ಹಾಕೋಬಹುದು. ಫೋನ್ನ ಕ್ಯಾಮ್ರಾ ಬಗ್ಗೆ ನೋಡಿದ್ರೆ ನಿಮಗೆ 13 ಮೆಗಾಪಿಕ್ಸೆಲ್ ಒಂದು 2 ಕ್ಯಾಮ್ರಾಗಳನ್ನ ಕೊಟ್ಟಿದ್ದಾರೆ. ವಿತ್ 2 LED ಫ್ಲಾಶ್ ಕೂಡ ನೋಡೋಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಬರೋ ಒಂದು ಫೋಟೋಗಳಿಂದ ಈ 2 ಕ್ಯಾಮ್ರಾಗಳಿಂದ ಕ್ಯಾಪ್ಚರ್ ಆಗಿರೋ ಫೋಟೋಗಳಾಗಿವೆ. ನೆಕ್ಸ್ಟ್ ಇಲ್ಲಿಂದ ಒಂದು ಸೆಲ್ಫಿ ಕ್ಯಾಮ್ರಾದಿಂದ ಒಂದು ತೆಗೆದಿರೋ ಫೋಟೋಗಳನ್ನ ಕೂಡ ನೀವು ಇಲ್ಲಿಂದ ನೋಡ್ಕೋಬಹುದು. ಫೋನ್ನ ಕೆಳಗಿನ ಭಾಗ ಕ್ಯಾಮ್ರಾದ ಕೆಳಗಡೆ ನಿಮಗೆ ಇಲ್ಲಿಂದ ಒಂದು ಮೋಟೋ ಬ್ರ್ಯಾಂಡ್ ಲೋಗೋ ನೋಡೋಕ್ಕೆ ಸಿಗ್ತಾ ಇದೆ. ಇದ್ಬಿಟ್ರೆ ಈ ಒಂದು ಫೋನ್ ಒಳ್ಳೆ ಒಂದು ಪ್ರೀಮಿಯಂ ಲುಕ್ ನೋಡೋಕ್ಕೆ ಸಿಗ್ತಾ ಇದೆ. ಒಳ್ಳೆ ಒಂದು ಕೈಯಲ್ಲಿ ಹ್ಯಾಂಡಿ ಕೂಡ ಇದೆ. ಸೈಡ್ಗೆ ನಿಮಗೆ ಇಲ್ಲಿಂದ ಕರ್ವ್ ಆಗಿದೆ. ಯಾವುದೋ ಒಂದು ಫೋನ್ ನಿಮ್ಗೆ ಕೈಯಿಂದ ಸ್ಲಿಪ್ ಆಗಲ್ಲ. ಸೊ ಇವಾಗ ನಾನೊಂದು ಫೋನ್ ಇಲ್ಲಿಂದ ಫಸ್ಟ್ ಬೂಟ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಬೂಟ್ ಮಾಡುವವರೆಗೆ ಇಲ್ಲಿಂದ ಒಂದು ಫೀಚರ್ಸ್ಗಳನ್ನ ನೀವು ನೋಡ್ಕೋಬಹುದು. ಸೊ ಫೈನಲಿ ಫಸ್ಟ್ ಬೂಟ್ ಆಗಿದೆ. ನಿಮಗೆ ಇಲ್ಲಿಂದ ಒಂದು ಓವರ್ ಲುಕ್ನ ತಿಳಿಸ್ಕೊಡ್ತೀನಿ. ಈ ಫೋನಲ್ಲಿ ಬ್ಯಾಕ್ ಲೈಟ್ ಬಟನ್ಸ್ನ ನೋಡ್ಕೋಬಹುದು. ಒಂದು ಸಲ ನಿಮಗೆ ಎಲ್ಲ ಒಂದು ಗೂಗಲ್ ಒಂದು ಇನ್ಸ್ಟಾಲ್ ಆಗಿರೋ ಒಂದು ಅಪ್ಲಿಕೇಶನ್ಸ್ ಮಾತ್ರ ಸಿಗ್ತಾ ಇದೆ. ಮೋಟೋರೋಲಾ ಕಂಪನಿ ಯಾವ ಒಂದು ಅಪ್ಲಿಕೇಶನ್ಸ್ಗಳಿಲ್ಲ. ನೀವು ನೋಡಿದ ಹಾಗೆ ಆಂಡ್ರಾಯ್ಡ್ ನಾಗೌಟ್ ಇಲ್ಲಿಂದ ನೋಡೋಕ್ಕೆ ಸಿಗ್ತಾ ಇದೆ. ಇದರಲ್ಲಿ ಒಂದು ಯಾವ ನಾರ್ಮಲ್ ಫೀಚರ್ಸ್ಗಳಿರುತ್ತೆ, ಒಂದು ಬ್ಲೂಟೂತ್ ಆಗಿರಲಿ, ವೈಫೈ ಆಗಿರಲಿ, ನಾರ್ಮಲ್ ನಿಮಗೆ ಇಲ್ಲಿಂದ ಬ್ಯಾಕ್ ಕಲರ್ನಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಇವಾಗ ಆಂಡ್ರಾಯ್ಡ್ P ಫೀಚರ್ನಲ್ಲಿ ಕೂಡ ಒಂದು ವೈಟ್ನಲ್ಲಿ ಬರ್ಬೋದು. ಸೊ ಅದೇ ಥರ ಮುಂದಿನ ಫೀಚರ್ನಲ್ಲಿ ಕೂಡ ನಿಮಗೆ ಇಲ್ಲಿಂದ ಉರಿ ಆಗಿರ್ಬೋದು, ಆಂಡ್ರಾಯ್ಡ್ P ಕೂಡ ಇಲ್ಲಿಂದ ಸಿಗ್ಬೋದು. ಸೊ ನಾವು ಒಂದ್ಸಲ ಇಲ್ಲಿಂದ ಹಾರ್ಡ್ವೇರ್ ವರ್ಜನ್ ನೋಡಿದ್ರೆ ನಿಮಗೆ ಇಲ್ಲಿಂದ ಆಂಡ್ರಾಯ್ಡ್ ನಾಗೌಟ್ ನೋಡೋಕ್ಕೆ ಸಿಗ್ತಾ ಇದೆ 7.01. ಸೊ ಫ್ಯೂಚರಲ್ಲಿ ಈ ಒಂದು ಅಪ್ಡೇಟ್ನ ಕೂಡ ಬರ್ಬೋದು. Mi A1 ಕೂಡ ಅಷ್ಟೇ ಇವಾಗ ಆಂಡ್ರಾಯ್ಡ್ 8.0ನ ಕೊಟ್ಟಿದ್ದಾರೆ. ಹಾರ್ಡ್ವೇರ್ ಇನ್ಫಾರ್ಮೇಷನ್ ಆಗಿರಲಿ, ಮಾಡಲ್ ನಿಮ್ಗೆ ಇಲ್ಲಿಂದ Moto G5s Plus ಅಂತ ಕೊಟ್ಟಿದ್ದಾರೆ. ಸೊ ನಾವಿವಾಗ ನೆಕ್ಸ್ಟ್ ಈ ಒಂದು ಫೋನ್ನ ಸ್ಟೋರೇಜ್ನ ಇಲ್ಲಿಂದ ಚೆಕ್ ಮಾಡೋಣ ಅಂತ. ಸೊ 64GB ಇರುವ ಈ ಒಂದು ಸ್ಟೋರೇಜ್ನಲ್ಲಿ ಅಪ್ಲಿಕೇಶನ್ಸ್ಗಾಗಿ ಟೋಟಲ್ ಆಗಿ 12GB ಮತ್ತು ಇಲ್ಲಿಂದ ಒಂದು ಕ್ಯಾಮ್ರಾ ಅಪ್ಲಿಕೇಶನ್ ಇಮೇಜ್ ವಿಡಿಯೋಸ್ಗಾಗಿ ಇಲ್ಲಿಂದ ಆಲ್ರೆಡಿ ಒಂದು 12GBನ ಯೂಸ್ ಮಾಡ್ಕೊಂಡಾಗಿದೆ. ಉಳಿದಿರುವ ಸ್ಪೇಸ್ಗಳನ್ನ ನಿಮ್ಮ ಒಂದು ಪರ್ಸನಲ್ ಡೇಟಾಗಳಿಗಾಗಿ ಯೂಸ್ ಮಾಡ್ಕೋಬಹುದು.
ಸೊ ಇದು ಬಿಟ್ಟರೆ ನಿಮಗೆ ಇಲ್ಲಿಂದ ಒಂದು ಫೋನಲ್ಲಿ ಯಾವುದೊಂದು ಬೇರೆ ಒಂದು ಸೆಕೆಂಡರಿ ಅಪ್ಲಿಕೇಶನ್ಸ್ಗಳು ನೋಡೋಕ್ಕೆ ಸಿಗ್ತಾ ಇಲ್ಲ. ಕ್ಯಾಮ್ರಾ ಬಗ್ಗೆ ಕೂಡ ಒಂದು ರಿವ್ಯೂನ ತಿಳಿಸ್ಕೊಟ್ಟಿದ್ದೀವಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಒಂದು ಕ್ಯಾಮ್ರಾ ಕಂಪ್ಯಾರಿಸನ್ ಆಗಿರಲಿ, ಪ್ರೋಸ್ ಆ್ಯಂಡ್ ಕಾನ್ಸ್ ಆಗಿರಲಿ, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀವಿ. ನನ್ನ ಪ್ರಕಾರ ನನ್ನ ಒಂದು ಒಪಿನಿಯನ್ ಈ ಒಂದು ಫೋನ್ ಬಗ್ಗೆ ಅಂದರೆ ನೀವೇನಾದ್ರೂ ಒಂದು ಬ್ರ್ಯಾಂಡ್ ನೇಮ್ ಆಗಿ ಒಂದು ಬ್ರ್ಯಾಂಡ್ಗಾಗಿ ನಾನು ತುಂಬ ದಿನಗಳ ಜೊತೆ ಈ ಒಂದು ಫೋನ್ ಜೊತೆ ಇರಬೇಕಂತ ಇದ್ದೀನಿ, 1 ವರ್ಷ ಅಥವಾ 3 ವರ್ಷದವರೆಗೆ ಈ ಒಂದು ಫೋನ್ ಯೂಸ್ ಮಾಡ್ಕೋಬೇಕು ಅಂತ ಇದ್ರೆ ಅಂದ್ರೆ ಮಾತ್ರ ಈ ಒಂದು ಫೋನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ವರ್ಷ ಆಗಿರ್ಬೋದು, 6 ತಿಂಗಳೊಳಗೆ ಒಂದು ಫೋನ್ಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ ಅಂದರೆ ನೀವೊಂದು ರೆಡ್ಮಿ ನೋಟ್ 5 ಆಗಿರಲಿ ಅಥವಾ ಒಂದು ರೆಡ್ಮಿ ನೋಟ್ 4 ಆಗಿರಲಿ, ಮಿ A1 ಇಲ್ಲಿಂದ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಅನಿಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ.